ಒಲೆ ಎಂತ ಚಂದ ಉರಿತೈತೆ ನೋಡಿ. ಕಟ್ಟಿಗೆ ಚೆನ್ನಾಗಿ ಒಣಗಿದ ಬಿಸಿಲಿಗೆ ಅದಕ್ಕೂ ಅಡಿಗೆ ಆಗದೆ ಗೊತ್ತಾಗೋದಿಲ್ಲ. ಪವಿತ್ರ ಬಾಯ್ಲೆ ಏನವ ಇವತ್ತು ಬಳೆಶಾಸ್ತ್ರ ಐತವ. ಹಂಗೇನೆ ಅಕ್ಕಿ ಶಾಸ್ತ್ರನ ಇವತ್ತೇ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಆಕಿ ಬೆಳಗಾರ್ತಿಗೆ ಹೇಳಿದ್ದೀನಿ ಬರ್ತದಾಳೆ. ಮಾಸ್ಟರ್ಗೆ ನೀನು ಗಡಗಡೆಗೆ ನಿನ್ನ ಏನದ ಕೆಲಸ ಮುಗಿಸಿ ಜಳಕ ಮಾಡಿ ರೆಡಿ ಹಾಕು. ಆಯ್ತವ. ಜ್ಯೋತಿ ಜಳಕಕ್ಕೆ ಹೋಗಿದ್ದಾಳೆ. ಆಕೆ ಬಂದಾದ್ಮೇಲೆ ನಾನು ಹೋಗ್ತೀನಿ. ಆಯ್ತಾಯ್ತು, ಗಡಗಡೆ ಕೆಲಸ ಮುಗಿಸ್ಕೆ ಹೋಗ್ರಿ. ಶಾರದಾ, ಏನ್ರಿ? ಅಲ್ಲೇ ಗಿಡ್ ಮೂಲಂಗಿ ಅಂತೇಳಿ ಗಂಡಗೆ ಬೆಳಗ್ಗೆ ಏನ್ ಬೇಕು ಏನ್ ಬೇಡ ಅಂತಂದು ಒಂದ್ ಮಾತು ಕೇಳೋದಲ್ಲೇ ಏಟದ ನಾನು ಅಲ್ಲಿ ಚಾ ಕೊಡ್ತಾಳೆ, ಈಗ ತರ್ತಾಳೆ, ಯಾಕೆ ತರ್ತಾಳೆ ಅಂತ ಕಾಯಕತ್ತಿ. ಏನ್ ಕ್ಯಾರೆ ಅನ್ನೋವಲ್ ಬಿಡು ನೀನು. ಅಲ್ರಿ, ಬೆಳಗಿಂದ ಎದ್ದು ನಾನೇ ಏನಾಡಿ ಕೆಲಸದವೆ ಅಂತಂದು ಆ ಕೆಲಸ ಕಡೆಗೆ ಗಮನ ಹರಿಸಿದೆ. ನಿಮ್ಮನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಎಲ್ಲಾರನ್ನೂ ನೋಡ್ಕೊಂಡು ನನಗಂತೂ ಸಾಕಾಗೋಕತ್ತಪ್ಪ. ಬೆಳಬೆಳಗ್ಗೆನೆ ಎಷ್ಟು ತಲೆ ತಿಂತೀರಿ ಎಲ್ಲಾರು ಸೇರ್ಕೊಂಡು ನನಗೆ. ಆತು ಸಿಟ್ಟ ಬೇಡ, ಒಂದ್ ಕಪ್ ಚಾ ಕೊಡು. ಬೆಳಗಿಂದ ಹಂಗೆ ಚುಟ್ ಅಂತ ಐತ್ ನಾಲ್ಗೆ ಅನ್ನೋದು. ಆತ್ ಕೊಡ್ತೇನೆ ತಡ್ರಿ. ಅವ್ವ, ಏನಪ್ಪ ನಿನಗೂ ಚಾ ಬೇಕಾ? ಇಲ್ಲ ನನಗೇನು ಚಹಾ ಬೇಡ. ಒಂಚೂರು ನಿಮ್ಮ ಹತ್ರಕ್ಕೆ ಮಾತಾಡ್ಬೇಕಾಗಿತ್ತು ಕಣವ. ಏನ್ ಹೇಳಪ್ಪ? ಅಪ್ಪ, ಅದು ಈಗ ನಾವು ಬಂದು ಒಲೆ 3 ತಿಂಗಳಾಗ್ತಾ ಬಂತು. ರಜನ ಮುಗಿಯಕ್ಕೆ ಬಂತು ಕಣಪ್ಪ. ಮದುವೆ ಮುಗಿಸಿ ಮತ್ತು ನಾನು ವಾಪಸ್ ಹೋಗ್ಬೇಕು ಕೆಲಸಕ್ಕೆ. ಹೌದಾ, ಹೋಗ್ಲೇಬೇಕೇನಪ್ಪ? ಹೂನವ, ಹೋಗ್ಬೇಕು. ಮತ್ತೀಗ ಹೋಗ್ಲಿಲ್ಲ ಅಂತಂದರೆ ಕೆಲಸ ಕಳ್ಕೊಬೇಕಾಗತ್ತೆ ನಾನು. ಆಮೇಲೆ ಇಲ್ಲೇ ಇರ್ತಾನೆ ಅಂತ ಆದ್ರೆ ಮತ್ತೆ ಇಲ್ಲಿ ಹುಡ್ಕ್ಬೇಕು. ಭಾಳ ಟೈಮ್ ತಗೋತೈತೆ ಮತ್ತೆ ಕೆಲಸ ಸಿಗೋಕ್ಕೆ ನನಗೆ. ಹಂಗಾರೆ ಬ್ಯಾಡ್ ಬಿಡಪ್ಪ ಅತ್ಲಾಗ ಹೋಗೋದು. ಇಲ್ಲೇ ಎಲ್ಲಾರೇ ಕೆಲಸ ನೋಡ್ಕೊಂಡು ಇಲ್ಲೇ ಇರುವಂತೆ. ಈಗ ಆಕಿನೂ ಮದುವೆ ಮಾಡಿ ಕಳಿಸಿದ್ವಿ ಅಂತಂದ್ರೆ ಮನೆಯಾಗ ಯಾರು ಇಲ್ದಂಗಕತ್ತಿ. ನೀನು ಅತ್ಲಾಗ ಹೋದ್ರೆ ನಮಗೆ ಮನೆಯಾಗ ಇರೋಕ್ಕಾಗೋದಿಲ್ಲಪ್ಪ. ಮಕ್ಕಳನ್ನೆಲ್ಲ ದೂರ ಮಾಡ್ಕೊಂಡು ಇಲ್ಲ ಎಲ್ಲರೂ ನೋಡುವಂತ ಬಿಡತ್ಲಾಗೆ. ಇಲ್ಲವ, ಹಂಗೆಲ್ಲ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಕಾಂಟ್ರಾಕ್ಟ್ ಮಾಡಿಸ್ಕೊಂಡಿರ್ತಾರೆ, ಇಷ್ಟು ವರ್ಷ ಕೆಲಸ ಮಾಡಲೇಬೇಕು ಅಂತಂದು. ಅದು ಮುಗಿಯೋವರೆಗೂ ಮತ್ತು ನಾವು ಮಾಡಲೇಬೇಕು. ಹಂಗೆ ಅರ್ಧಕ್ಕೆ ಬಿಟ್ಟು ಬರೋಂಗಿಲ್ಲ. ಏನ್ರಿ ಹೇಳಕತ್ತ ನೀನು? ಮತ್ತೆ ವಾಪಸ್ ಹೋಗ್ಬೇಕು ಅಂತಂದು ಹೇಳ್ತದಾನೆ. ಶಾರದಾ, ಮತ್ತೀಗ ಕೆಲಸ ಅರ್ಧಕ್ಕೆ ಬಿಟ್ಟು ಬರಂಗಿಲ್ಲಲ್ಲ. ಹೋಗ್ಲಿ ಬಿಡು. ಎಷ್ಟು ವರ್ಷ ಆಗತ್ತ ಅಷ್ಟಿದ್ದು ಮುಗಿಸ್ಕೊಂಬರ್ಲತ್ಲಾಗೆ. ಯಾಕ್ರಿ ಬೇಡ ಅನ್ಬೇಕು? ನೀವು ಹಂಗೆ ಅಂತಿರಲ್ರಿ, ಮಕ್ಕಳನ್ನ ಬಿಟ್ಟು ಹೆಂಗ್ರಿ ಇರ್ಲಿ ನಾನು? ಹೌದು ಶಾರದಾ, ಅಳ್ಬೇಡ. ಸುಮ್ಮನೆ ಎದಕ್ಕೆ ಅಳ್ತೀಯ? ಅವನು ಹೋಗಿ ಬರ್ತಾನೆ ಅನ್ನಲ್ಲ, ಒಂದು ಸ್ವಲ್ಪ ದಿನ ತಾನೇ. ಮತ್ತೆ ಹೆಂಗ ಇರೋದಪ್ಪ ಸಣ್ಣ ಮಗಳನ್ನ ಇಟ್ಕೊಂಡು. ಅಳ್ಬೇಡವ, ಒಂದು 2 ವರ್ಷ ಅಷ್ಟೇ. ಅದು ಮುಗೀತು ಅಂದಮೇಲೆ ಇಲ್ಲೇ ಬಂದ್ಬಿಡ್ತಾನೆ ನಾನು. ಮತ್ತೆ ವಾಪಸ್ ಹೋಗೋದಿಲ್ಲ. ಇಲ್ಲೇ ಎಲ್ಲರ ಕೆಲಸ ನೋಡ್ಕೊಂಡು ಇಲ್ಲೇ ನಿಮ್ಮ ಜೊತೆಗೆ ಇದ್ದು ಬಿಡ್ತಾನೆ. ತಗೊಳಪ್ಪ, ಮತ್ತೆ ಖುಷಿ ಯಾಕೆ ತಂಗಿ ಮದುವೆ ಮಾಡಿಕೊಟ್ಟು ಹೋಗುವಂತಗ. ಆಯ್ತವ. ಏಟತಾತು ಈ ಬೆಳಗಾರ್ತಿನೂ ಬರ್ಲಿಲ್ಲಲ್ಲ. ಇದ್ಯಾಕೆ ಶಾರದಕ್ಕ ಬಾಗ್ಲ ನಿಂತಿದಿ? ಯಾರಿಗೆ ಕಾಯಕತ್ತೀಯ? ಅಲ್ಲಿ ನೋಡ್ಲೇ ಗಿರ್ಜಿ, ಆಕಿ ಬೆಳಗಾರ್ತಿಗೆ ಹೇಳಿದ್ನವ ದೌಡ್ ಬಾ ಬೆಳಗಿಕೆ ಅಂತಂದು. 12 ಆದ್ರೂ ಇನ್ನೂ ಬರ್ಲಿಲ್ಲವ. ಬರ್ತಾಳೆ ಅಂತಗ ಈಗ. ಬಾರ್ಲೆ ಪ್ರೇಮಿ, ನೋಡು ಎಲ್ಲಾರು ಬರಕತ್ತಿದ್ರವ. ಈಗ ಬೆಳಗಾರ್ತಿನೇ ಇನ್ನೂ ಬಂದಿಲ್ಲ. ಬರ್ರಿ ಕುತ್ಕೊ ಬರ್ರಿ, ನೋಡೋಣಂತೆ ಏಟತಿ ಬರ್ತಾಳ. ಎಲ್ಲಿ ಶಾಸ್ತ್ರ ಮಾಡೋದು ಶಾರದಕ್ಕ? ಮನೆ ಒಳಗ ಏನು ಇಲ್ಲೇ ಬಡ್ಸಲಗೆ ಹಾಸನತ್ಲೆ ಚಾಪಿಯ? ಇಲ್ಲೇ ಚಾಪೆ ಹಾಸ್ತಂತ ತಗೊಳವ. ಇಲ್ಲೇ ಜಮಖಾನಾರ ಹಾಕನತ್ಲಾಗೆ. ಇಲ್ಲೇ ಚಂದ ಐತಿ, ಗಾಳಿ ಬೆಳಕು ಅದುವ. ಮತ್ತೆ ಅದಕ್ಕೆ ಒಳಗೆ ಹಂಗೆ ಮಾಡತ್ಲಾಗೆ. ಶಾರದವ್ವ, ಅಯ್ಯೋ ಬಾರೆ ಮರಗಿತಿ. ಬೆಳಗಿನ ಸುಟ್ನು ನಿನ್ನ ದಾರಿನ ಕಾಯಕತ್ತ ನಾನು. ಏಟತ್ತಾತು ಇನ್ನೂ ಬರಲಿಲ್ಲ. 12 ಆಗ್ತಾ ಬಂತು. ಎಲ್ಲೋತೋ ಏನಪ್ಪ ಅಂತಂದು ಅದನ್ನೇ ಯೋಚನೆ ಮಾಡ್ಕೊಂತ ಹೊರ ನಿಂತಿದ್ ನೋಡು. ಇಲ್ಲವ, ಬಸ್ನಾಗೆ ದರಿದ್ರದವು ಹಾಕ್ಸ್ಕೊಂಡ್ಲೇ ಇಲ್ಲವ ಪುಟ್ಟಿಯ. ಏನ್ ಮಾಡೋಣ ಹೇಳು? ರಶ್ಶು ಅಂದ್ರೆ ರಶ್ ಬಸ್. ಹಂಗೆ ಜನ ಸಂದಣಿ, ಹಂಗೆ ಏನು ಕಾಲಿಡಕ್ ಜಾಗ ಇಲ್ಲ ಬಿಡು ಬಸ್ನಾಗೆ. ಅದ್ರಾಗೆ ಹಂಗ ಮಾಡ್ಕೊಂಡು ಬಂದದ ನೋಡು. ಆತಾತ್ ಬಾರವ. ಹೊತ್ತಾಗೆ ತಲೆಯ. ಎಲ್ಲ ತರದವು ತಂದಿಯಲ್ಲ ಬಳೆಯ? ಹೂನವ ತಂದನಿ. ಸರಿ, ಹುಡುಗಿ ಕರಿಯವ ಮದುಮಗಳನ್ನ. ನಿನ್ನೆಲ್ಲದು ಜೋಡಿಸ್ಕ್ಯಾ ಪೂಜೆ ಸಾಮಾನು ತಗೊಂಡು ಅಕ್ಕಿನ ಕರ್ಕೊಂಡು ಬರ್ತಾನೆ. ಆತಾತು ಬಾರೆ ಪರಕ ಕುತ್ಕ. ಪ್ರೇಮಿ, ಸರೋಜಿ ಆಕಿ ಗೀತಾ ಅವರಿಗೂ ಹೇಳಿದ್ನೆಲ್ಲ ಬಂದಿಲ್ಲವ? ಏನಾರು ಹೇಳಿದ್ರ ನಿನಗೆ? ಶಾರದಕ್ಕ, ಆಕೆ ಮನೆಗೆ ಯಾರೋ ಬಂದಿದ್ರವ. ನಾನು ಹೋಗಿದ್ದೆ ಕರೆಯೋಣ ಅಂತಂದು. ಜನ ಇದ್ದದಕ್ಕೆ ಸುಮ್ಮನಾಗೆ ಬಂದಿದ್ಲಾಗೆ. ಬರ್ತಾಳೆ ಅಂತಗ ಆಮೇಕೆ. ಹೌದಾ, ಸರಿ ತಾಳವ. ಬಾರೆ ಪರಕ ಈ ಕಡೆಗೆ. ಗಡನೆ ಬಂದಿ ಬಿಡಿ ಗಿರ್ಜಿ. ಹೂನೇ ಪರಕ, ಬಾ ಇಟ್ಲ ಕುತ್ಕ ಬಾ. ಮತ್ತೆ ಇಲ್ಲಿ ಬರ್ಬೇಕಿತ್ತಲ್ಲವ, ಅದಕ್ಕೆ ಈಗ ಕೆಲಸ ಉಳಿಸ್ಬಂದ್ರೆ ಮತ್ತೆ ಮಾಡಾರ ಯಾರದಾರೆ, ಅದಕ್ಕೆ ಎಲ್ಲ ಮುಗಿಸಿಟ್ಟೆ ಬಂದ್ಬಿಟ್ಟೆ. ಏನ್ ಮಾಡಿದ್ದೆ ಪ್ರೇಮಿ ನಾಷ್ಟಕ್ಕೆ?
ಉಪ್ಪಿಟ್ಟು ಮಾಡಿದ್ನವ. ಹಂಗೆ ಒಂದು 4 ರೋಟಿ ಬಡ್ದಿಟ್ಟು ಬಂದೆ. ಸಾರು ಇತ್ತ ರಾತ್ರಿನದು, ಚೂರು ಪಲ್ಯನೂ ಇತ್ತು, ತಿಂತವೆ ಆಮೇಲೆ ಅಂತಂದು ಇಲ್ಲಿಂದ ಹೋಗೋದಕ್ಕೆ ಲೇಟ್ ಆಗತ್ತಲ್ಲ, ಹಂಗಾಗಿ ಗಡಗಡ ಒಂಚೂರು ಉಪ್ಪಿಟ್ಟು ಮಾಡಿಟ್ಟು ಬಂದೆ. ಈಕಿನೇನಾ ಮದುಮಗಳು? ಬರವ, ಕುತ್ಕೊ ಬಾ. ಕೈ ಮುಗಿದು ಕುತ್ಕ, ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು, ಅದೇನು ದಕ್ಷಿಣ ಏನು ಇಡ್ತೀರ ಅದನ್ನಿಡ್ರಿ, ಇಟ್ಟು ಪೂಜೆ ಮಾಡಿ ಕುತ್ಕೊಳವ. ಚಲೋ ತೆಗಿರೋ ಬಿಡವ, ಇಂಥ ಬಿಡಬೇಡ ನೋಡು. ಒಂಚೂರು ಗಟ್ಟಿ ಬೆಳೆನೇ ಹಾಕು, 1 ತಿಂಗಳಾದ್ರೂ ಹೊಡೆದಿರ್ಬಾರ್ದು ನೋಡು. ಗಟ್ಟಿ ಬೆಳೆನೇ ತಂದಿರೋದು. ಇಂಥ ಟೋಳು ಬಳೆ ಎಲ್ಲ ನಾನು ಮಾರೋದಿಲ್ಲ, ನಾನು ಇಟ್ಕೊಳೋದು ಇಲ್ಲ. ಅಯ್ಯ ಮರ್ಗಿತಿ, ಹಂಗೆ ಹೇಳ ಮಾತನೇ ಹೇಳಿದ್ನವ, ನೀನ್ ಯಾಕೆ ಅದಕ್ಕೆ ಏನಾಡಿ ಸಿಟ್ಟಾಕಿಯ? ಗಿರ್ಜಿ ಹೋಗ್ಲಿ ಬಿಡ್ಲೆ, ಇಡ್ತಾರ ಅಮ್ಮಗೆಲ್ಲ ಗೊತ್ತಾಕತಿ, ಇಡ್ತತಿ. ಅವ್ವ ಅವ್ವ, ನನಗೆ ಬಳೆ ನಾನು ಫಸ್ಟ್ ಇಟ್ಕೋಬೇಕು. ಇಟ್ಕೊಳವಂತಡಿ, ಒಬ್ರಾದ್ಮೇಲೆ ಒಬ್ರು ಇಟ್ಕೊಳವಂತ್ರಿ. ಫಸ್ಟ್ ಮದುಮಗಳಾಕಿ ಆಕಿ ಮುಗಿಲಿ, ಆಮೇಲೆ ನೀವು ಇಟ್ಕೊಳವಂತೆ. ಇತ್ತ ಬಾರವ, ಒಂಚೂರು ಭಾಳ ದೂರ ಆತ್ ನೋಡು. ಬೇರೆ ನಿನ್ನ ಬಿಲವರ ಬಳೆ ಅಂತವೇನಾರು ಇಡ್ತೀಯಾ ಏನ ಬರೀ ಹಸ್ರು ಬಳೆನ ಹಾಕ್ಲವ? ಇಲ್ರಿ, ನಾನು ಡಿಸೈನ್ ನಾವು ತಂದದಾನೆ, ಅದ್ರ ಜೊತೆಗೆ ಹಸ್ರು ಬಳೆ ಸೇರ್ಸಿ ಹಾಕ್ರಿ. ಆತ್ ತಗೊಳವ. ಬಳೆಗೆ ಸಣ್ಣ ಮಾಡಿ ಎದ್ದಳವ ಮ್ಯಾಕೆ. ಮತ್ತೆ ಯಾರು ಇಟ್ಕೊಂತೀರವ? ಗಿರ್ಜಿ, ಪರಕ, ಪ್ರೇಮಿ, ಬರ್ರವ, ಇಟ್ಕೊ ಬರ್ರವ. ನಿಮ್ಗೆ ಯಾವ್ದು ಬೇಕಾ ನೋಡಿ ಇಟ್ಕೊ ಬರ್ರಿ. ಅಮ್ಮ, ನನವು ಕೆಂಪು ಅದಾವೆ, ಅವನ್ನ ತೆಗೆದು ಒಂದು ಆ ಕಡೆಗೆ ಒಂದು ಅರ್ಧ ಡಜನ್, ಈ ಕಡೆಗೆ ಒಂದು ಅರ್ಧ ಡಜನ್ ಹಸಿರೇ ಇಟ್ಬಿಡು. ನನಗೂ ಹಸಿರೇ ಇಟ್ಬಿಡವ. ಅಮ್ಮ, ಒಂದು ಕೆಲಸ ಮಾಡು, ಎಲ್ಲರಿಗೂ ಹಸಿರು ಬಳೆನೇ ಇಟ್ಬಿಡು. ಮತ್ತೆ ಕರೆದಾಗೆ ಹಸಿರು ಕಲರೇ ಚಂದ ಕಾಣ್ತಾವೆ ಎಲ್ಲಾರ ಕೈಗೂ. ಎಲ್ಲರಿಗೂ ಅವ್ರು ಎಷ್ಟೆಷ್ಟು ಕೇಳ್ತಾರ ಅಷ್ಟೆಷ್ಟು ಇಟ್ಬಿಡು. ತಗೊಳವ. ಹೊಸ ಥರದವು ಇದ್ವು ಚುಕ್ಕಿ ಬಳೆ, ನೋಡ್ರಿ. ಅವನು ಅವು ಬೇಕು ಅಂದ್ರೆ ಅವನೇ ಇಡ್ತಾನೆ, ಇಲ್ಲ ಅಂತಂದ್ರೆ ಹಸಿರೇ ಇಡ್ತಾನೆ. ಏನು ಇವತ್ತು ಪವಿತ್ರ ಫೋನೇ ಮಾಡಿಲ್ಲಲ್ಲ ಎಷ್ಟೊತ್ತಾದ್ರೂ? ಏನು ಬ್ಯುಸಿ ಅದಳೋ ಏನಪ್ಪ? ತಡಿ ನೋಡೋಣ, ನಾನೇ ಮಾಡ್ತೀನಿ. ಫೋನ್ ರಿಂಗ್ ಆಗಕತ್ತೈತಿ, ಫೋನೇ ತೆಗಿಯವಲ್ಲಲ್ಲ ಇವಳು. ಹೋಗ್ಲಿ ಬಿಡತ್ಲಾಗೆ, ಮಿಸ್ ಕಾಲ್ ಆಗಿರ್ತೈತಿ, ನೋಡಿ ಆಮೇಲೆ ಅವಳೇ ಮಾಡ್ತಾಳೇನ. ಒಂದು ಸ್ವಲ್ಪ ಹೊತ್ತು ಮಕ್ಕಂದೆದ್ದು ಆಮೇಲೆ ಮುಂದಿನ ಕೆಲಸ ನೋಡ್ಬೇಕು. ಈ ಶಾಸ್ತ್ರಗಳು ಅವು ಇವು ನನಗಂತೂ ಸಾಕಾಗೋಗ್ಬಿಡ್ತು. ಎಷ್ಟು ಶಾಸ್ತ್ರಗಳಪ್ಪ ಶಿವನೇ ದೇವರೇ. ಯಾರ್ದು ಫೋನು? ಏನು ಆಕೆನ ಮಾಡಕ್ಕೆ ಹಿಡಿದ್ಲ ಏನೋ? ಅಲ್ಲ, ಇದಾದ ಬೇರೆ ನಂಬರ್ ಆಗೈತಿ. ಹಲೋ, ಯಾರು? ಹಲೋ ವರುಣ್, ನಾನು ರೀಟಾ ಮಾತಾಡ್ತಾ ಇರೋದು. ಹಾಂ, ಹೇಳು ರೀಟಾ, ಏನು ಫೋನ್ ಮಾಡಿದ್ದು? ಏನು ವರುಣ್, ಮದುವೆ ಫಿಕ್ಸ್ ಆಗಿದೆಯಂತೆ, ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಹಾಂ, ಅದು ಯಾರಿಗೋ ಕರೆದಿಲ್ಲ ರೀಟಾ ನಾನು. ಯಾಕೋ ಬೇಡ ಅನ್ನಿಸ್ತಾ, ಅರ್ಜೆಂಟಿಗೆ ಎಲ್ಲ ಆಗ್ತಾ ಇದೆನಾ, ಅದಕ್ಕೆ ಯಾರಿಗೂ ಇನ್ವೈಟ್ ಮಾಡಲಿಲ್ಲ ನಾನು. ವರುಣ್, ನಾನು ಹೇಳಿದ್ದೆ ಅಲ್ವಾ, ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ. ನೀನು ಹೆಂಗೆ ಅವಳನ್ನು ಮದುವೆ ಆಗ್ತೀಯ ನೀನು ನನ್ನ ಬಿಟ್ಟು? ಇಲ್ಲ ವರುಣ್, ನಿನ್ನನ್ನು ಬಿಟ್ಟು ನನಗಿರೋಕ್ಕಾಗಲ್ಲ ವರುಣ್, ನಿಜವಾಗ್ಲೂ. ರೀಟಾ, ನಾನು ಅವತ್ತೇ ಹೇಳಿದ್ನಲ್ಲ ನಿನಗೆ, ನನಗೆ ನೀನಂದರೆ ಇಷ್ಟ ಇಲ್ಲ. ನಾನು ಪವಿತ್ರನ ಇಷ್ಟಪಟ್ಟಿದ್ದು, ಅವಳನ್ನೇ ಮದುವೆ ಆಗ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ ನಿನಗೆ. ಮತ್ತೆ ಇವಾಗ ಫೋನ್ ಮಾಡಿಬಿಟ್ಟು ನೀನು ಈ ಥರ ಮಾತಾಡೋ ಸರಿ ಅನ್ಸಲ್ಲ ನನಗೆ. ಇಡು ಫೋನ್ ನೀನು. ಇಲ್ಲ ವರುಣ್, ನಿನ್ನ ಬಿಟ್ಟು ನನಗೆ ಬದುಕಕ್ಕಾಗಲ್ಲ ವರುಣ್. ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ನೀನು ನನ್ನನ್ನೇ ಮದುವೆ ಆಗಬೇಕು. ನಾನು ಅವಳನ್ನು ಮದುವೆ ಆಗೋದಕ್ಕೆ ಬಿಡೋದಿಲ್ಲ. ನಾನು ಅಲ್ಲಿಗೆ ಬಂದು ಗಲಾಟೆ ಮಾಡ್ತೇನೆ ನೋಡಿ. ನೋಡ್ರಿಟಾ, ನಾನು ಅವತ್ತೇ ಹೇಳಿನಿ, ಈಗಲೂ ಹೇಳ್ತಾ ಇದ್ದೀನಿ, ಇವತ್ತೇ ಲಾಸ್ಟು, ಇದೇ ಫಸ್ಟು. ಇನ್ಮೇಲೆ ನನಗೆ ಫೋನ್ ಮಾಡಬೇಡ ನೀನು ಈ ವಿಚಾರವಾಗಿ. ಆ್ಯಸ್ ಅ ಫ್ರೆಂಡ್ ಆಗಿ ನೀನು ಇರ್ತೀಯ ಅಂತ ಅಂದರೆ ಜೊತೆಗಿರೋ ಅಷ್ಟೇ. ಅದು ಬಿಟ್ಟು ನೀನು ಬೇರೆ ಬೇರೆ ಏನೇನೋ ಯೋಚನೆ ಮಾಡ್ಕೊಂತ ನನ್ನ ಹತ್ರ ನೀನು ಫೋನಲ್ಲಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ದಯವಿಟ್ಟು ಫೋನ್ ಇಟ್ಬಿಡು ರೀಟಾ, ಇನ್ಮೇಲೆ ಯಾವತ್ತೂ ನೀನು ನನಗೆ ಮಾಡಬೇಡ. ಇಲ್ಲ ವರುಣ್, ನಾನು ನಿನ್ನನ್ನು ಬಿಡಲ್ಲ. ಖಂಡಿತ ನಾನು ನಿನ್ನನ್ನು ಬಿಡಲ್ಲ. ಈ ಮದುವೆ ಆಗೋದಕ್ಕೂ ಬಿಡಲ್ಲ ನಾನು. ನೋಡ್ತಾ ಇರು. ರೀಟಾ, ಹೋಗ್ಲಿ ಬಿಡಿ ಅತ್ಲಾಗೆ. ಏನೋ ಮದುವೆ ಆಗ್ತಾ ಇದ್ದಾನೆ, ಆಗ್ಲಿ ಬಿಡೆ. ಸುಮ್ಮನೆ ಏನೇನೋ ಮಾತಾಡ್ಬೇಡ, ಒಂದು ತಲೆ ಕೆಡಿಸ್ಬೇಡ ಕಣೆ. ನೀನು ಸುಮ್ಮನೆ ಇರು ಜೋ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಹಲೋ ವರುಣ್, ಹಲೋ ಹಲೋ. ಎಷ್ಟು ಖುಷಿಯಾಗಿರೋ ಸಮಯದಾಗೆ ಈ ಥರ ಎಲ್ಲ ಫೋನ್ ಮಾಡಿ ಏನಕ್ಕೆ ತಲೆ ತಿಂತಾರಪ್ಪ. ಥೋ, ನಂದು ಮೂಡೆಲ್ಲ ಹಾಳು ಮಾಡಿ ಇಟ್ಬಿಟ್ಲು. ಫೋನ್ ಕಟ್ ಮಾಡಿಬಿಟ್ಟಿದ್ದಾನೆ ಕಣೆ. ರೀಟಾ, ನಾನು ಹೇಳೋದು ಅರ್ಥ ಮಾಡ್ಕೊ ನೀನು. ಅವ್ನು ನಿನ್ನ ಕೈಗೆ ಸಿಗಲ್ಲ. ಅವನು ಅವಳನ್ನು ಇಷ್ಟಪಟ್ಟಿದ್ದಾನೆ, ಅವಳ ಜೊತೆ ಮದುವೆಯಾಗಿ ಸುಖವಾಗಿರ್ಲಿ ಬಿಡು. ನೀನು ಯಾಕೆ ಈ ಥರ ಹಠ ಮಾಡ್ತಾ ಇದೀಯಾ?
ಇದೆಲ್ಲ ಒಳ್ಳೇದಲ್ಲ ರೀಟಾ. ಇಲ್ಲ ಜೋ, ನಾನು ಅವನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವ್ನು ನನ್ನವನಾಗಲೇಬೇಕು. ಖಂಡಿತ ನಾನು ಅವನನ್ನು ಬಿಡಲ್ಲ. ಈ ಮದುವೆ ಆಗೋದಕ್ಕೂ ಬಿಡಲ್ಲ ನಾನು. ನೋಡ್ತಾ ಇರು.